ಮೊದಲನೇದಾಗಿ ಕೆ ಮಂಜು ಸರ್ ಅಂತಹ ಒಂದು ಪ್ರೊಡ್ಯೂಸರ್ ಮಗ ಆಗಿ ನಿಮ್ಮನ್ನು ನೀವು ಹೆಂಗೆ ನೋಡ್ಕೊಂಡ್ರಿ ಆ್ಯಂಡ್ ಇಂಡಸ್ಟ್ರಿ ನಿಮ್ಮನ್ನು ಹೆಂಗೆ ನೋಡ್ತು ಆ್ಯಂಡ್ ಜನ ಆಡಿಯನ್ಸ್ ನಿಮ್ಮನ್ನು ಹೆಂಗೆ ನೋಡಿದ್ರು? ನನಗೆ ಯಾವತ್ತೂ ನಾನು ಒಬ್ಬ ಪ್ರೊಡ್ಯೂಸರ್ ಮಗ ನನ್ನಿಂದ ಅದಾಗ್ಬಿಡುತ್ತೆ ಏನಿರಲಿಲ್ಲ. ನನಗೆ ಒಂದೇ ಒಂದು ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಿದ್ದೇನೆಂದರೆ ಫಸ್ಟ್ ಸಿನಿಮಾ ಮಾಡ್ಕೊಂಡು ಪ್ರೊಡ್ಯೂಸರ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಷ್ಟು ಚೆನ್ನಾಗಿ ಗೊತ್ತಿತ್ತು ನನಗೆ. ಯಾಕಂದ್ರೆ ನಮ್ಮ ಅಪ್ಪ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರಿ ಫಸ್ಟ್ ಸಿನಿಮಾನ. ಅದು ಯಾರೋ ರಮೇಶ್ ರೆಡ್ಡಿ ಅವ್ರು ನಮ್ಮ ನಿರ್ಮಾಪಕರು ಮಾಡೋದು ಫಸ್ಟ್ ಸಿನಿಮಾ ಮಾಡೋದು ನನಗೇನು ಇದ್ದಿಲ್ಲ. ಬಟ್ ನನಗೂ ಇದ್ದಿದ್ದು ಒಂದು ಸ್ಟ್ರಾಂಗ್ ಬಿಲೀಫ್ ಏನು ಅಂತ ಹೇಳಿದ್ರೆ, ಜನಕ್ಕೆ ಯಾರೊಬ್ಬ ಬ್ಯಾಕ್ಗ್ರೌಂಡ್ ಇರೋ ಹುಡುಗ ಬಂದರೆ ಫಸ್ಟ್ ಬರೋ ಒಪಿನಿಯನ್ ಅಂದರೆ ಇವ್ನು ಸುಮ್ಮನೆ ಬ್ಯಾಕ್ಗ್ರೌಂಡ್ ಇದೆ ಅಂತ ಬಂದಿದ್ದಾನೆ ಅಂತ ಒಂದು ಸ್ಟ್ರೈಟ್ ಒಪಿನಿಯನ್ ಇದೆ. ಅವ್ನು ಏನು ನೋಡಿಲ್ಲ ಅಂದರೆ ಸ್ಟ್ರೈಟ್ ಒಪಿನಿಯನ್ ಅಂತೂ ಖಂಡಿತವಾಗಿದೆ. ಅದು ಏನಕ್ಕೆ ಇದ್ದಿದೆ ಅಂತ ಹೇಳಿದ್ರೆ, ಎಷ್ಟೊಂದು ಸತಿ ತುಂಬ ಜನ ಬ್ಯಾಕ್ಗ್ರೌಂಡ್ ಇರೋರು ಕೆಲಸ ಮಾಡಿದರೆ ಬಂದು ಜನನ ಡಿಸಪಾಯಿಂಟ್ ಮಾಡಿರ್ತಾರೆ. ಸೊ ಜನಗೆ ಏನು ಅನಿಸುತ್ತೆ, ಕಷ್ಟಪಟ್ಟು ಕೆಲಸ ಮಾಡೋನಿಗೆ ನೀನು ಗೌರವ ಕೊಡದೇ ಇರಬೇಕಂದ್ರೆ ಯಾರೋ ಒಬ್ಬ ಕಾಸು ಇದ್ದಿಲ್ಲ ಬ್ಯಾಕ್ಗ್ರೌಂಡ್ ಇದ್ದ ತಕ್ಷಣ ಬಂದುಬಿಟ್ಟು ಹೆಂಗೆ ಬೇಕು ಹಂಗೆ ಮಾಡೋದು ಏನು ಅನಿಸುತ್ತೆ, ಡಿಸಪಾಯಿಂಟ್ ಆಗ್ತಾರೆ. ಸೊ ಬೇಸಿಕಲಿ ಅದೊಂದು ಆಸ್ಪೆಕ್ಟ್ ಇದ್ದೇ ಇರ್ತೀವಿ, ಏನಪ್ಪ ಮಾಡ್ತಾನೆ ಅಂತ. ನನಗಿದ್ದಿದ್ದು ಒಂದೇನಂತ ಹೇಳಿದ್ರೆ, ನಾನು ಬಂದರೆ ಸ್ಕ್ರೀನಲ್ಲಿ ಆ್ಯಕ್ಟಿಂಗು ಮಾಡಬೇಕು, ಫೈಟು ಮಾಡಬೇಕು, ಡ್ಯಾನ್ಸು ಮಾಡಬೇಕು, ಎಲ್ಲ ಮಾಡಬೇಕು. ನಾನು ಕಾಂಪ್ರಮೈಸೇ ಇರಬಾರ್ದು. ಆ್ಯಸ್ ಅನ್ ಆ್ಯಕ್ಟರ್ ನಾನು ರೆಡಿ ಇರಬೇಕು. ನಾನು ಜನ ಹೇಳಬೇಕು ನಿಜವಾಗ್ಲೂ ಇವನು ಹುಡುಗ ಕೆಲಸ ಮಾಡ್ತಾನೆ, ನಿಯತ್ತಾಗಿ ಕೆಲಸ ಮಾಡ್ತೀವಿ, ಇವನು ಶೋಕಿಗೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಜನಕ್ಕೆ ಒಂದು ಸಿನಿಮಾ ನೋಡೋದು ಗೊತ್ತಾಗುತ್ತೆ ಅವ್ನು ಶೋಕಿಗೆ ಬಂದಿಯಾನ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ತುಂಬ ಅಷ್ಟು ಬುದ್ಧಿವಂತಿದ್ದಾರೆ. ಅಂದರೆ ಯಾಕೆ? ಉದಾಹರಣೆಗೆ ಅಂದರೆ ನೀವು ಸ್ಕ್ರೀನ್ ಮೇಲೆ ಬಂದು ಆ್ಯಕ್ಟೇ ಮಾಡಿಲ್ಲ ಅಂದರೆ, ಇವಾಗ ಕೆಲಸ ಏನಾಗುತ್ತೆ, ಫ್ರೈಡೇ ಬೆಳಿಗ್ಗೆ ಏನಾದ್ರೆ ಸಿನಿಮಾ ರಿಲೀಸ್ ಆಗೋ ತನಕ ಏನಾರು ಹೇಳೋದು, ನಾನು ಹೀರೋ, ನಾನು ಹಂಗೆ ಮಾಡಿ ಹಿಂಗೆ ಮಾಡಿ ಏನೋ ಇದು, ನಾನು 10 ಜನ ಕರ್ಸ್ಬಿಟ್ಟು ಜೈ ಅನ್ಸ್ಬೋದು, ಎಲ್ಲ ಮಾಡೋದು. ಇವತ್ತಿನ ದಿವಸ ಎಲ್ಲ ಮಾಡೋದು, ಹಾಲಾಭಿಷೇಕ ಮಾಡಿಸೋದು, ದೊಡ್ಡ ಸೂಪರ್ ಸ್ಟಾರ್ ಥರ ಜನ ಕರ್ಸ್ ಜೈ ಅನ್ಸ್ಬೋದು, ಎಲ್ಲ ಮಾಡೋದು. 50 ಜನ ಇಟ್ಕೊಂಡು ಕಮೆಂಟ್ ಹಾಕ್ಸ್ಬೋದು ಎಲ್ಲ ಕಡೆ. ಜನ ಅನ್ಕೋದು ಏನಪ್ಪ ಇದು ಅಂತ. ಬಟ್ ನನ್ನ ಪ್ರಕಾರ ಒಬ್ಬ ಹೀರೋ ಗೆಲ್ಲದಲ್ಲಿ ಅಂತ ಹೇಳಿದ್ರೆ, ಇಲ್ಲ ಆ್ಯಕ್ಟ್ರ್ ಗೆಲ್ಲದಲ್ಲಿ ಅಂತ ಹೇಳಿದ್ರೆ, ಸಿನಿಮಾ ಒಳಗಡೆ ಬಂದು ಕುತ್ಕೊಂಡಾಗ 1 ಮಿನಿಟಿಂದ 120 ಮಿನಿಟ್ ತನಕ ಫ್ಯಾನ್ ಅಂತನೋ ಇಲ್ಲ ಇಷ್ಟಪಡೋದಂತಲ್ಲ ಫ್ರೆಂಡ್ ಅಂತನೋ ನನಗೋಸ್ಕರ ಯಾರೋ ಬಂದಿದ್ರೆ ಒಂದು ಕಡೆನೋ ಅವನು ತಲೆ ತೆಗಿಸ್ಬಾರ್ದು. ಈ ಹುಡುಗನಿಗೆ ಬರಲ್ಲ, ಹುಡುಗ ಆ್ಯಕ್ಟಿಂಗ್ ಬರಲ್ಲ, ಈ ಹುಡುಗನ ಡ್ಯಾನ್ಸ್ ಬರಲ್ಲ, ಈ ಹುಡುಗನ ಫೈಟ್ ಬರಲ್ಲ, ಯಾಕಂದ್ರೆ ಅವ್ನು ಕಾಸು ಕೊಟ್ಟು ಬಂದಿದ್ದಾನೆ. ಈ ಹುಡುಗ ಹೀರೋ ಅಂತ ಬಿಲ್ಡಪ್ ತೊಗೊಂಡು ಈಚೆ ಹೀರೋ ಅಂದರೆ ಹೀರೋ ತಕ್ಕನಂಗೆ ಬದುಕಬೇಕು. ಒಳಗಡೆ ಕತೆ ಇಷ್ಟ ಆಗಲ್ಲ, ಅದು ಇಷ್ಟ ಆಗಲ್ಲ, ಅದು ಕೆಲಸ ಇದ್ದೇ ಇರುತ್ತೆ, ಕೆಲಸ ಎಕ್ಸ್ಪೆರಿಮೆಂಟು ವರ್ಕ್ ಆಗಲ್ಲ. ಬಟ್ ನಿಯತ್ತ ಕೆಲಸ ಮಾಡಿದ್ರು ಅಂತ ಗೊತ್ತಾಗ್ಬಿಡುತ್ತಲ್ಲ ಜನಕ್ಕೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್ ಫ್ರಮ್ ಮೈ ಎಂಡ್ ಅಂತ ನಾನು ತುಂಬ ಕ್ಲಿಯರ್ ಕಟ್ ಆಗಿದ್ದೆ. ಓಕೆ. ಸೊ ಅದಕ್ಕೆ ಏನು ಬೆಸ್ಟ್ ಡೆಡಿಕೇಟ್ ಮಾಡೋಕ್ಕೋ ಅದನ್ನು ಡೆಡಿಕೇಟ್ ಮಾಡಿದೆ. ಸೊ ಎಲ್ಲ ತಯಾರಿಗಳಾಗಿದ್ದು. ಸೊ ಇಷ್ಟಪಟ್ಟು ದಿಸ್ ಇಸ್ ಹೌ ಯು ಲುಕ್ಡ್ ಅಟ್ ಯುವರ್ ಸೆಲ್ಫ್. ಹೀರೋ ಅಂದರೆ ನನಗೆ ಇಷ್ಟೆಲ್ಲ ಇರಬೇಕು, ನಾನು ಕರೆಕ್ಟಾಗಿರಬೇಕು, ಯಾರೇನಾದರೂ ನಾನಂತೂ ಕರೆಕ್ಟಾಗಿರಬೇಕು. ಸೊ ಈಗ ಇಂಡಸ್ಟ್ರಿ ಮಂಜು ಸರ್ ಮಗ ಅಂತ ನಿಮ್ಮನ್ನು ನೋಡಿದ್ದು ಹೇಗೆ ಅಂದರೆ, ಈಗ ಅಲ್ಲಿವರೆಗೂ ನಿಮ್ಗೆ ಆ್ಯಕ್ಸೆಸ್ ಇರುತ್ತೆ. ಈಗ ನೀವೇ ಹೇಳ್ದಂಗೆ ಇಂದ್ರಜಿತ್ ಲಂಕೇಶ್ ಸರು ನಿಮ್ಗೇನೋ ಒಂದು ಪರ್ಸ್ನಲ್ ಲೈಫ್ ಇದು ಒಂದು ಕಮೆಂಟ್ ಕೊಟ್ಟಿರ್ಬೋದು. ಆ್ಯಂಡ್ ಐ ಆಮ್ ಶ್ಯೂರ್ ಮಂಜು ಸರ್ ಅಂದರೆ ವಿಷ್ಣು ಸರಿಂದ ಹಿಡಿದು ಆ ಜನ್ರೇಷನ್ನಿಂದಲೂ ಸಿನಿಮಾ ತಾರೆ ಜೊತೆಗೆ ಒಂದು ಬ್ರದರ್ಲಿ ರಿಲೇಷನ್ಶಿಪ್ ಇಟ್ಕೊಂಡು ಬಂದಿದ್ದಾರೆ ಟು ಇವತ್ತಿನ ಸೂಪರ್ ಸ್ಟಾರ್ಸ್ಗಳು. ವಾಟ್ ವರ್ ಯುವರ್ ಇಂಟ್ರಾಕ್ಷನ್ಸ್ ಲೈಕ್? ಐ ಆಮ್ ಶ್ಯೂರ್ ನಿಮ್ಮ ಸುದೀಪ್ ಸರ್ ಆಗಿರಲಿ, ಆಲ್ ದ ಬಿಗೀಸ್. ಓಕೆ. ಸೊ ಅವ್ರನ್ನೆಲ್ಲ ಲಾಂಚ್ ಆಗೋಕ್ಕೂ ಮುಂಚೆ ಮೀಟ್ ಮಾಡ್ತಾ ಇದ್ದಾಗ ಏನು ಮಾತಾಡ್ತಾಯಿದ್ರಿ, ಏನು ಅಬ್ಸರ್ವ್ ಮಾಡ್ತಾಯಿದ್ರಿ? ಆ ಆ್ಯಕ್ಸೆಸ್ ಇರುತ್ತಲ್ಲ ನಿಮಗೆ, ಅದನ್ನು ಹೆಂಗೆ ಉಪಯೋಗಿಸ್ಕೋತಾ ಇದ್ರಿ? ಅಂದರೆ ಆ್ಯಕ್ಸೆಸ್ ಚೆನ್ನಾಗಿದ್ದಿದ್ದು ದುನಿಯಾ ವಿಜುವಲ್ ಜೊತೆ ಆ್ಯಕ್ಸೆಸ್ ಇತ್ತು, ಗಣೇಶ್ ಅವ್ರ ಜೊತೆ ಆ್ಯಕ್ಸೆಸ್ ಇತ್ತು, ಉಪ್ಪಿಸೋ ಜೊತೆ ಆ್ಯಕ್ಸೆಸ್ ಇತ್ತು ಚೆನ್ನಾಗಿ. ಅಂದರೆ ನಮ್ಮ ಶೂಟಿಂಗ್ ಏನೇನು ನಡೀತದೋ ಹೋಗ್ಬಿಡ್ತಾ ಇದೆ. ಸರಿ. ತುಂಬ ಲಾಸ್ಟ್ ಎಂಡಲ್ಲಿ ತುಂಬ ಚೆನ್ನಾಗಿ ನೋಡಿದ ಆ್ಯಕ್ಸೆಸ್ ಅಂದರೆ ಸುದೀಪ್ ಸರ್ ಮತ್ತು ಯಶ್ ಅವರು. ಎಲ್ಲಿ? ಹೆಬ್ಬುಲಿ ಸೆಟಲ್ಲಿದ್ದೆ ಸುದೀಪ್ ಸರ್ ಜೊತೆ ಒಂದು 10-15 ದಿವಸ ಇದ್ದೆ. ನಮ್ಮ ಸಂತೋಷ್ ಶೆಟ್ ಫ್ರೋಡಲ್ಲಿ ಒಂದು ಯಾವಾಗ ಬೇಕೋ ಅವಾಗ ಹೋಗಿ ಅಲ್ಲಿ ಹೇಳ್ತಾ ಇದ್ದೆ ಸೆಟ್ಟಲ್ಲಿ. ನನಗೆ ಅಲ್ಲಿ ಕಲ್ತಿದ್ದಕ್ಕಿಂತ ಏನಂದರೆ ಅಲ್ಲಿ ಖುಷಿ, ಹೀರೋಗಳ ಜೊತೆ ಇರೋದು ಖುಷಿ. ಅಂದರೆ ಇವನ್ನೆಲ್ಲ ನೋಡಿ ಬೆಳೆದೋನಲ್ಲ ನಾನೊಬ್ಬ ಆಡಿಯನ್ಸ್. ಎಂಡ್ ಆಫ್ ದ ಡೇ ನನಗೂ ನನ್ನ ಹೀರೋಗಳು ನೋಡೋಣ ಇವತ್ತಿಗೂ ನನಗೆ ಇನ್ನೂ ಎಕ್ಸ್ಟ್ರಾ ಗೌರವ. ಅವತ್ತು ಅಟ್ಲೀಸ್ಟ್ ಒಂಚೂರು ಹಾಯ್ ವಾಟ್ಸಪ್ ಅಂದ್ಕೊಂಡು ಹೋಗ್ಬಿಡ್ತಾ ಇದೆ. ಇವತ್ತಿಗೆ ಅವ್ರು ನನ್ನ ಸೀನಿಯರು, ನಾನು ಜೂನಿಯರು, ನಾನು ಅಣ್ಣ ಅಂತಲೇ ಗೌರವ ಕೊಡೋದು. ಅವತ್ತು ಹಾಯ್ ಹಲೋ ಅಂದ್ಕೊಂಡು ಒಂಥರ ಫ್ರೆಂಡ್ ಥರ ಹೋಗ್ಬಿಟ್ರು. ಇವತ್ತು ನಾನು ಆ ಥರ ಮಾಡೋದಿಲ್ಲ. ಬಿಕಾಸ್ ಒಬ್ಬ ಇಂಡಸ್ಟ್ರಿ ಆ್ಯಕ್ಟ್ರು, ಅದು ನನ್ನ ಸೀನಿಯರ್ ಇವತ್ತು ನನಗೆ. ಸೊ ಇವತ್ತಿಗೆ ಗೌರವ ಹೆಚ್ಚಾಗಿ ಕೊಡ್ತೀನಿ. ಅವತ್ತೇನು ಗೌರವ ಕೊಡ್ತಾನೋ ಅದು 10ರಷ್ಟು ಗೌರವ ಕೊಡ್ತೀನಿ ಪ್ರತಿಯೊಬ್ಬ ಆ್ಯಕ್ಟ್ರಿಗೆ ಇವತ್ತಿಗೆ. ಆವತ್ತಿನ ದಿವಸಕ್ಕೆ ಓಡಾಡ್ಬೇಕಾದ್ರೆ ಸುಮ್ಮನೆ ಓಡಾಡ್ತಾ ಇದೆ. ಬಟ್ ನಾನು ಸಿನಿಮಾಗೆ ಹೋದಾಗ ಸಡನ್ನಾಗಿ ಅವ್ರ ಜೊತೆ ಇದ್ದಾಗ ಏನೋ ಅಬ್ಸರ್ವ್ ಮಾಡ್ತೀವಿ, ಏನೋ ಕ್ಯಾಶುವಲಾಗಿ ಸಬ್ಕಾನ್ಷಿಯಸ್ಲಿ ಅಬ್ಸರ್ವ್ ಮಾಡ್ತೀವಿ. ಈ ಸೀನ್ ಹಿಂಗೆ ಮಾಡೋದಲ್ಲ, ಅವ್ರು ಹಂಗೆ ಮಾಡ್ತಾರೆ, ಇದನ್ನು ಹಿಂಗೆ ಮಾಡೋದಲ್ಲ. ಅಂದರೆ ಒಂಥರ ಹೆಂಗಂದರೆ ಇದು ಯು ಬಿಕಮ್ ವಿತ್ ಹೂ ಯು ಆರ್ ಅರೌಂಡ್ ಅಂತ ಹೇಳ್ತಾರಲ್ಲ, ದ ಪೀಪಲ್ ಅರೌಂಡ್ ಯು ವಿಲ್ ಡಿಸೈಡ್ ಯುವರ್ ಫ್ಯೂಚರ್ ಅಂತ. ಸೊ ಒಳ್ಳೆಯವ್ರ ಜೊತೆ ಒಳ್ಳೆ ಆ್ಯಕ್ಟರ್ಸ್ ಸುತ್ತಮುತ್ತ ಇದ್ದಾಗ ನಾವು ಯಾವಾಗ ಇದ್ದಾಗ ಸುಮ್ಮನೆ ಅವ್ರ ಜೊತೆಲಿದ್ರು ಏನೂ ಮಾಡಿಲ್ಲ ನಾನು ಸಬ್ಕಾನ್ಷಿಯಸ್ಲಿ ನೋಡ್ತಾ ಒಂದಷ್ಟು ಕಲ್ತ್ಕೊಂಡಿರ್ತೀವಿ ಟೆಕ್ನಿಕ್ಸ್. ಗುದ್ದಾಡಿದ್ರೆ ಗಂಡ ಜೊತೆ ಗುದ್ದಾಡೋದಕ್ಕೆ ಹೇಳಿದ್ದು. ಆ್ಯಂಡ್ ಯು ಆರ್ ಅನ್ ಆವ್ರೇಜ್ ಆಫ್ 5 people that you spend your time mostly with. ಹೌದು.